ನೋಡಿ ಎಷ್ಟು ಬೇಗ ಎಷ್ಟು ಸಿಂಪಲ್ ಆಗಿ ಆಯ್ತು. ಪ್ರಿನ್ಸಸ್ ಕಟ್ಟಿಲ್ಲ ಏನಿಲ್ಲ, ಡಾಟ್ಗಳು ನೋಡಿ ಎಷ್ಟು ವೆಲ್ಕಮ್ ಬ್ಯಾಕ್ ಟು ಸಕಲ ಟೈಲರಿಂಗ್. ನಾನಿವತ್ತು ಅಮ್ರನ ಟಾಪ್ ಹೊಲಿಯೋದು ತೋರಿಸ್ತಾ ಇದ್ದೀನಿ. ಮೊನ್ನೆ ಕಟ್ಟಿಂಗ್ ಹಾಕಿದ್ದೆ, ಕಟ್ಟಿಂಗ್ ನೋಡಿದ್ರೆ ಟಾಪ್ ಹೊಲಿಯೋದು ಅರ್ಥ ಆಗುತ್ತೆ ನಿಮಗೆ. ನೋಡಿ ಇದು ಫ್ರಂಟ್ ಪಾರ್ಟ್ನ ಈ ರೀತಿ ಸ್ಯಾರಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಯಾರಿ ಯಾವತ್ತು ಸೀದಾ ಹಾಕೋಬೇಕು ನಮ್ಮ ಕಡೆ ಕಾಣೋಂಗೆ, ಅದ್ರ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿದಾಗ ಅದು ಸರಿ ಬರುತ್ತೆ. ಅವಾಗ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ್ಮೇಲೆ ಅದು ಎಕ್ಸ್ಟ್ರಾ ಏನಿದೆ ಅದನ್ನ ಈ ರೀತಿ ಕಟ್ ಮಾಡಿ ಮತ್ತೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ನ್ಯಾಚ್ಗಳನ್ನ ಹೊಡ್ಕೊಂಡು ಆಮೇಲೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ನೀಟಾಗಿ ಸ್ಟಿಚ್ ಹಾಕಬೇಕು. ಶೇಪ್ ಏನಿದೆ ಹಂಗೆ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಿದ್ದಾಗಿದೆ. ಇವಾಗ ಫುಲ್ಲು ಲೈನಿಂಗ್ ಮೇಲೇನೆ ಎಲ್ಲಾನು ಸ್ಟಿಚ್ ಹಾಕೊಳ್ಳೋಣ. ಫ್ಲಾಟ್ ಮಾಡ್ಕೊಂಡು ಈ ರೀತಿ ಫುಲ್ಲು ಸ್ಟಿಚ್ ಹಾಕಬೇಕು. ನೋಡಿ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಪ್ರಿನ್ಸಸ್ ಡಾಟ್ ಹಿಡಿಬೇಕು. ಡಾಟ್ ಹಿಡಿಯೋಕೆ ಇಲ್ಲಿ ನ್ಯಾಚ್ ಹಾಕೊಂಡಿದ್ದೀನಿ ಕಟ್ಟಿಂಗಲ್ಲಿ. ನಾನು ನೀವು ಕಟ್ಟಿಂಗ್ ನೋಡಿದ್ರೆ ಅರ್ಥ ಆಗುತ್ತೆ. ಆ ಡಾಟ್ ಇಂದ ಇಲ್ಲಿ ಒಂದು ನ್ಯಾಚ್ ಹಾಕೊಂಡಿದ್ದೀನಿ, ಇಲ್ಲಿ 2 ನ್ಯಾಚ್ ಹಾಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಚಾಕ್ ಪೀಸಲ್ಲಿ. 2 ಸೈಡು ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 2 ಕಡೆ ಮಾರ್ಕ್ಗಳನ್ನ ಹಾಕಿದ್ದೀನಿ. ಇವಾಗ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಮಾರ್ಕ್ ಏನಿದೆ ಈ ಮಾರ್ಕ್ನ ಕರೆಕ್ಟಾಗಿ ಬರ್ಬೇಕು. ಸ್ಟಿಚ್ ನಿಮ್ದು ಮಾರ್ಕ್ ಹೆಂಗಿದೆ ಹಂಗೆ ಈ ರೀತಿ ಬರಬೇಕು. 2 ಸೈಡು ಅದೇ ರೀತಿ ಮಾಡಿ. ನೋಡಿ ಡಾಟ್ಗಳು ಹಿಡ್ದಾಯ್ತು 2 ಕಡೆ. ಯಾವುದೇ ಕಟ್ಟಿಂಗ್ ಇಲ್ದಿರ ಪ್ರಿನ್ಸಸ್ ಈ ತರ ಹಿಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಶೇಪು ನೀಟಾಗಿ ಬಂದಿದೆ. 2 ಕಡೆನೂ ಅಷ್ಟೇ ನೀಟಾಗಿ ಈ ರೀತಿ ಬಂದಿದೆ. ಇವಾಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಬ್ಯಾಕ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕಲ್ಲಿ 2 ಡಾಟ್ ಬರಬೇಕು. ಈ ಸ್ಲೀವ್ ಏನಿದೆ ಇದು ಕರೆಕ್ಟಾಗಿ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಅದರ ಸಮಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 3 ರಿಂದ 4 ಇಂಚು ಇಲ್ಲಿ ಡಾಟ್ ಬರಬೇಕು. ಹಿಡಿದ್ಬಿಟ್ಟು ತೋರಿಸ್ತೀನಿ. ನೋಡಿ ಡಾಟ್ಗಳು ಹಿಡಿದಿದ್ದೀನಿ. ಈ ರೀತಿ ಶೇಪ್ ಬರಬೇಕು, ಇಲ್ಲಾಂದ್ರೆ ಹಿಂದೆ ನೀಟಾಗಿ ಕಾಣಿಸಲ್ಲ. ನೋಡಿ ಈ ರೀತಿ ಕಾಣಿಸ್ಬೇಕು. ಇಲ್ಲಿ ಯಾವುದೇ ರೀತಿ ಫಿಲ್ಟ್ ಬರುವಂಥದ್ದು ಆ ಥರ ಏನು ಕಾಣಿಸ್ಬಾರ್ದು. ಈ ರೀತಿ ನೀಟಾಗಿ ಬರಬೇಕು. ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟು ಮೇಲ್ಗಡೆನೆ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತ. ನೋಡಿ ಈ ರೀತಿ ಫ್ರಂಟು ಮೇಲ್ಗಡೆನೆ ಇದೆ. ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಎಷ್ಟು ನೀಟಾಗಿ ಬರುತ್ತೆ ನೋಡಿ ಫಿನಿಶಿಂಗು. ಈ ಥರ ಬರಬೇಕು. 2 ಅಟ್ಯಾಚ್ ಆಗಿದೆ. ಇವಾಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ತಗೊಂಡಿದ್ದೀನಿ. ಸ್ಲೀವ್ನ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ರೆಡಿ ಆಯಿತು. ಇವಾಗ ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕೊಳ್ಳೋಣ. ಕರೆಕ್ಟಾಗಿ ಹಿಡ್ಕೊಂಡು ಸೆಂಟ್ರಿಗೆ ನ್ಯಾಚ್ ಹಾಕೋಬೇಕು. 2 ಕಡೆ ಹಂಗೆ ಹಾಕೋಬೇಕು. ನೋಡಿ ಈ ಜಾಸ್ತಿ ಏನಿದೆ ಶೇಪ್ ತಗೊಂಡಿರ್ತೀವಿ, ಆ ಶೇಪ್ ತಗೊಂಡಿರೋದು ಯಾವಾಗೂ ಫ್ರಂಟಿಗೆ ಬರಬೇಕು, ಇದು ಬ್ಯಾಕಿಗೆ ಬರಬೇಕು. ನ್ಯಾಚ್ ಹೊಡೆದಿರ್ತೀವಲ್ಲ ಆ ನ್ಯಾಚನ್ನ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಗೆ ಇಟ್ಕೊಂಡು ನಿಮಗೆ ಆಗಲ್ಲ ಅಂತಂದ್ರೆ ಫಸ್ಟ್ ಒಂದು ಈ ರೀತಿ ಇಟ್ಕೊಂಡು ಒಂದಿಷ್ಟುದ್ದ ಡಾಟ್ ಹಾಕೊಂಬಿಡಿ. ಆಮೇಲೆ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ಲೀವು ಅಟ್ಯಾಚ್ ಆಗಿದೆ. ಇವಾಗ ಇಲ್ಲಿಂದ ಒಂದು ಸ್ಟಿಚ್ ಹಾಕೊಳ್ಳೋಣ ಕೆಳಗಡೆಗೆ. ಸ್ಲೀವ್ ಹಿಡ್ಕೊಂಡು ಅವ್ರ ದಪ್ಪ ಇರೋದ್ರಿಂದ ಇಷ್ಟು ದೊಡ್ಡದು ಬರ್ತಾ ಇದೆ. ಸಣ್ಣ ಇರೋರಿಗಾದ್ರೆ ಇಷ್ಟು ದೊಡ್ಡದು ಬರಲ್ಲ. ನೋಡಿ ಸ್ಟಿಚ್ ಹಾಕೊಂಡಿದ್ದೀನಿ. ಒಂದು ಸೈಡು ಏನು ಮೆಜರ್ಮೆಂಟ್ ಬೇಕೋ ಅದು ಫುಲ್ಲು ಸ್ಟಿಚ್ ಹಾಕೊಂಬಿಡಿ. ಓಪನ್ ಬಿಡೋಕೆ ಹೋಗಬೇಡಿ. ಒಂದು ಸೈಡ್ ಮಾತ್ರ ಫುಲ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡು
ಸಿಂಗಲ್ ಸ್ಟಿಚ್ಚು ಅರ್ಧಕ್ಕೆ ಮಾತ್ರ ಹಾಕೊಳ್ಳಿ, ಇಷ್ಟಕ್ಕೆ ಮಾತ್ರ ಸಿಂಗಲ್ ಸ್ಟಿಚ್ ಹಾಕೊಂಡಿರಿ. ಆಮೇಲೆ ರೆಡಿ ಏನ್ ಬೇಕು ಅದನ್ನ ಹಾಕೊಳ್ಳೋದನ್ನ ತೋರಿಸ್ತೀನಿ ನಾನು. ಇವಾಗ ಕೆಳಗಡೆ ಪಟ್ನ ರೆಡಿ ಮಾಡ್ಕೊಳ್ಳೋಣ. ಕೆಳಗಡೆ ನೋಡಿ ಕಟಿಂಗ್ ಮಾಡೋವಾಗ ಇದು ಎಕ್ಸ್ಟ್ರಾ ಇರೋದಕ್ಕೆ ಇದೆರಡು ಪೀಸ್ನ ಹಾಕಿ ಕಟ್ ಮಾಡ್ಕೊಂಡಿದ್ದೆ. ಇವಾಗ ಇದೆರಡಕ್ಕೆ ಸೆಂಟ್ರಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಅದು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಿದೆಯಲ್ಲ, ಇದಕ್ಕೆ ಈ ರೀತಿ ಸೆಂಟ್ರಿಗೆ ಚಿಕ್ಕದಾಗಿ ಒಂದು ನ್ಯಾಚ್ ಹಾಕೊಳ್ಳಿ. ನ್ಯಾಚ್ ಯಾಕೆ ಅಂತ ಅಂದರೆ ಆ ಶೇಪು ಹೆಂಗೆ ಮಾಡ್ಕೊಳ್ಳೋದಂತ ಗೊತ್ತಾಗಬೇಕಲ್ವಾ, ಅದಕ್ಕೆ ನೋಡಿ ಶೇಪ್ ಯಾವ ಕಡೆ ಇದೆ ಅದನ್ನು ನೋಡಿಕೊಂಡು ಇಟ್ಕೊಳ್ಳಿ. ಶೇಪು ಕೆಳಗಡೆಗೆ ಬರಬೇಕು, ಅಟ್ಯಾಚ್ ಮಾಡೋದು ಮೇಲ್ಗಡೆಗೆ ಬರಬೇಕು. ಇಲ್ಲಿ ಏನು ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ನ್ಯಾಚ್ ಹೊಡೆದ್ರಲ್ಲ, ಅದಕ್ಕೆ ಈ ರೀತಿ ಸೆಂಟ್ರಿಗೆ ಇಟ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ. ಹಂಗೆ ಮಾಡ್ಕೊಂಡಾಗ ಏನಾಗುತ್ತೆ, ಎಲ್ಲೂ ಅಪ್ ಆ್ಯಂಡ್ ಡೌನ್ ಬರಲ್ಲ, ನಿಮಗೆ ನೀಟಾಗಿ ಬರುತ್ತೆ. ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಈ ರೀತಿ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಬರಲಿ. ಅಟ್ಯಾಚ್ ಮಾಡ್ಕೊಂಡಿದ್ದೀರಲ್ಲ ಈ ರೀತಿ, ಇದನ್ನ ಈ ರೀತಿ ಒಳಗಡೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿ. ನೋಡಿ ಈ ರೀತಿ ಸ್ಟಿಚ್ ಬಂದಿದೆ. ಇವಾಗ ಫೋಲ್ಡ್ ಮಾಡಿಕೊಂಡು ಬಾಟಮ್ ಮಾಡ್ಕೊಳ್ಳೋಣ. ಬಾಟಮ್ ಫೋಲ್ಡ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಬಾಟಮ್ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಸ್ಟಿಚ್ ಆಗಿದೆ. ಇವಾಗ ಬಾಡಿ ಏನಿದೆ ಇದು ಕಟ್ ಮಾಡ್ಕೊಂಡಿದ್ದು, ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಹಂಗೆ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು, ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎರಡೂ ಇಲ್ಲಿಂದ ಒಂದೇ ಸಮ ಹಿಡ್ಕೊಂಡು ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಒಂದು ನ್ಯಾಚ್ ಹಾಕ್ಕೊಂಡು ಇಲ್ಲಿದೆ ನೋಡಿ, ಈ ನ್ಯಾಚಿಗೆ ಕರೆಕ್ಟಾಗಿ ಇದನ್ನು ಒಂದು ಡಾಟ್ ಹಿಡ್ಕೊಂಡು ಇಲ್ಲಿಂದ ಅಟ್ಯಾಚ್ ಮಾಡ್ಕೋಬೇಕು, ಫುಲ್ಲು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ರೆಡಿ ಆಯಿತು ಫುಲ್ಲು. ಇವಾಗ ಇದನ್ನು ಮೇಲ್ಗಡೆ ಪಾರ್ಟ್ಗೆ ಅಟ್ಯಾಚ್ ಮಾಡೋಣ. ನೋಡಿ ಇದು ಫುಲ್ಲು ಒಂದು ಸೈಡ್ ಫುಲ್ಲು ಸ್ಟಿಚ್ ಹಾಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಸೈಡ್ ಹಿಡ್ಕೊಂಡು ಇದೇನಿದೆ ಇದನ್ನು ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳಿ. ನಿಮಗೆ ಯಾಕೆ ಸ್ಟಿಚ್ ಹಾಕೊಳ್ಳಿ ನ್ಯಾಚ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೊಸದಾಗಿ ಹೊಲಿಯೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಕೆಲವೊಂದು ಕಡೆ ಜಾಸ್ತಿ ಹೋಗ್ಬಿಡುತ್ತೆ, ಕೆಲವೊಂದು ಕಡೆ ಕಮ್ಮಿ ಬರುತ್ತೆ, ಅವಾಗ ಶೇಪ್ ಔಟ್ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ನ್ಯಾಚ್ ಹೊಡ್ಕೊಂಡು ನೀವು ಅಲ್ಲಲ್ಲೇ ಕುರ್ಕುಗಳನ್ನ ಹೊಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಇದು ಮೇಲ್ಗಡೆ ಪಾಟು, ಇದು ಕೆಳಗಡೆ ಅಂಬ್ರಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಇದು ಫುಲ್ ಅಟ್ಯಾಚ್ ಮಾಡಿದ್ದು ಈ ರೀತಿ ಬಂದಿದೆ, ಈ ರೀತಿ ಇದೆ. ಫುಲ್ ಅಟ್ಯಾಚ್ ಮಾಡಿದ್ವಲ್ಲ ಅದು. ಇವಾಗ ಅರ್ಧ ಬಿಟ್ಟಿದೀವಲ್ಲ, ಈ ಅರ್ಧ ಏನು ಬಿಡೋಕೆ ಹೇಳಿದ್ದೆ ನಾನು, ಅದು ಇಲ್ಲಿ ಬಂದಿದೆ ಈ ರೀತಿ. ಇವಾಗ ಅರ್ಧದಿಂದ ಸ್ಟಿಚ್ನ ನೀವು ಕಂಟಿನ್ಯೂ ಮಾಡಬೇಕು. ನೋಡಿ ಅರ್ಧದಿಂದ ಬಂದಿದ್ದೀನಿ. ಸ್ವಲ್ಪ ಒಂದಿಷ್ಟು ಕೆಳಗಡೆ ಬಂದಾದ್ಮೇಲೆ, ಅಂದರೆ ಒಂದು 2 ಇಂಚು ಕೆಳಗಡೆ ಬಂದಾದ್ಮೇಲೆ ಈ ಸ್ಯಾರಿದು ಪಾರ್ಟ್ ಏನಿದೆ ಇದನ್ನ ಬಿಟ್ಬಿಡ್ಬೇಕು ಒಳಗಡೆಗೆ. ಇದನ್ನ ಬಿಟ್ಬಿಟ್ಟು ಈ ಲೈನಿಂಗ್ ಏನಿದೆ ಇದನ್ನ ಮಾತ್ರ ಹಿಡ್ಕೊಂಡು ಸ್ಟಿಚ್ ಮಾಡ್ಬೇಕು. ನೀವು ಸ್ಯಾರಿ ಪಾರ್ಟ್ನ ಇದ್ರ ಜೊತೆ ಹಿಡ್ಕೋಬಾರ್ದು, ಲೈನಿಂಗ್ ಮಾತ್ರ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ನೋಡಿ ಕರೆಕ್ಟಾಗಿ ಇದನ್ನ ಇಟ್ಕೊಂಡು ಏನು ಮೆಜರ್ಮೆಂಟ್ ಇದೆ ಆ ಮೆಜರ್ಮೆಂಟ್ಗೆ ಸ್ಟಿಚ್ ಹಾಕೊಂಡು ಫುಲ್ ರೆಡಿ ಮಾಡ್ಕೊಳ್ಳಿ. ಈ ಸ್ಟಿಚ್ಚನ್ನು ಅಷ್ಟೇ ಲೈನಿಂಗ್ ಮೇಲೆನೆ ಬರಲಿ, ಸ್ಯಾರಿ ಮೇಲೆ ಬರಬಾರ್ದು. ಅಂದರೆ ಇನ್ಸೈಡ್ ಪಾರ್ಟ್ ಏನಿದೆ ಅದ್ರ ಮೇಲೆ ಬರಬಾರ್ದು, ಮೇಲ್ಗಡೆ ನಿಮಗೆ ಲೈನಿಂಗ್ ಏನು ಕಾಣಿಸುತ್ತೋ ಅದ್ರ ಮೇಲೆ ಬರಬೇಕು. ಅದಕ್ಕೆ ಸ್ಟಿಚ್ ಹಾಕೋದನ್ನ ಹೇಳ್ಕೊಡ್ತೀನಿ. ಅದು ಫುಲ್ ಸ್ಟಿಚ್ ಹಾಕೊಂಡಾಯ್ತು. ಇವಾಗ ಇದೆರಡು ಹಂಗೆ ಬಿಟ್ಟಿದ್ನಲ್ಲ, ಇದನ್ನ ಕೆಳಗಡೆಯಿಂದ ಸ್ಟಿಚ್ ಹಾಕೋಬೇಕು, ಮೇಲ್ಗಡೆಯಿಂದ ಹಾಕೋಬೇಡಿ. ಒಂದೇ ಸಮ ಹಿಡ್ಕೊಂಡು ಮೇಲ್ಗಡೆಯಿಂದ ಒಂದೇ ಸಮ ಹಿಡ್ಕೊಂಡು ಕೆಳಗಡೆಯಿಂದ ಸ್ಟಿಚ್ ಹಾಕೊಂಡು ನೋಡಿ ಇಲ್ಲಿವರೆಗೂ ಬನ್ನಿ. ಸ್ಟಿಚ್ ಈ ಸ್ಟಿಚ್ ಇಲ್ಲಿವರೆಗೂ ಇದೆ ಲೈನಿಂಗ್ದು, ನೀವು ಇದನ್ನ ಇಲ್ಲಿವರೆಗೂ ತಗೊಬನ್ನಿ. ಸ್ಯಾರಿದು ಇಲ್ಲಿವರೆಗೂ ತಗೊಬನ್ನಿ ಸ್ಟಿಚ್. 2 ಸ್ಟಿಚ್ನ ಹಾಕೊಳ್ಳಿ. ನೋಡಿ ರೆಡಿ ಆಯಿತು ಅಂಬ್ರೆಲಾ ಡ್ರೆಸ್. ಇವಾಗ ಲಾಸ್ಟ್ ಫೈನಲ್ ಜಿಗ್ ಜಾಗ್ ಮಾಡಿಬಿಟ್ರೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಬೇಗ ಎಷ್ಟು ಸಿಂಪಲ್ ಆಗಿ ಆಯಿತು. ಪ್ರಿನ್ಸಸ್ ಕಟ್ಟಿಲ್ಲ ಏನಿಲ್ಲ, ಡಾಟ್ಗಳು ನೋಡಿ ಎಷ್ಟು ನೀಟಾಗಿ ಬಂದಿದೆ ಎರಡೂ ಕಡೆ. ಸ್ಲೀವ್ ಅವರು ಫುಲ್ ಸ್ಲೀವ್ ಕೇಳಿದ್ದಾರೆ, ಫುಲ್ ಸ್ಲೀವ್ ಇಟ್ಟಿದ್ದೀನಿ.
ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.